What are you doing? Lota. I am trying to gather banana stem water. ಬಾಳೆ ದಿಂಡಿನ ರಸ. ಏನಕ್ಕೆ ಯೂಸ್ ಮಾಡ್ತಾರೆ ಅದು? ಏನಕ್ಕೆ ಯೂಸ್ ಮಾಡ್ತಾರೆ? ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಳು ಹೊಟ್ಟೆಯಲ್ಲಿ ಇದನ್ನು ಕುಡಿತಾರೆ. ಈಗ ಇದನ್ನು ಬಾಟ್ಲಲ್ಲಿ ಕೂಡ ಸ್ಟೋರ್ ಮಾಡಬಹುದು. ಇಟ್ ವಿಲ್ ಬಿ ಸ್ಟೋರ್ಡ್ ಅಪ್ ಟು ಅ ವೀಕ್ ಇನ್ ದ ಬಾಟಲ್. 400 rupees ಫಾರ್ ಹಾಫ್ ಲೀಟರ್ ಹೊರಗಡೆ ತೊಗೊಂಡ್ರೆ. ಸೊ ನ್ಯಾಚುರಲ್ ಮನೇಲೇ ಸಿಗೋದ್ರಿಂದ ಮನೇಲೇ ಯೂಸ್ ಮಾಡ್ಕೊಂಡು ಕುಡಿಬೇಕು. Instead of going for English medicine, it is always good to go natural. ಎಷ್ಟು ಆಳ ಮಾಡಬೇಕು ಅದು? ಅಂದರೆ ನಮಗೆ ಒಂದು ಲೋಟದಷ್ಟು ಬೇಕಲ್ವಾ ಕುಡಿಯೋದಕ್ಕೆ, ಒಂದು ಲೋಟದಷ್ಟು ಒಳಗಡೆ ಆಳ. ಸೊ ದಟ್ ಅಷ್ಟು ಅಕ್ಯುಮ್ಯುಲೇಟ್ ಆಗುತ್ತೆ. ಅದಕ್ಕೆ ನೀರಿಗೆ ನಾವೇನು ಮಿಕ್ಸ್ ಮಾಡದೇ ಇರೋದ್ರಿಂದ ನಮಗೆ ಎಷ್ಟು ಬೇಕು ಅಷ್ಟರದ್ದು ಡೆಪ್ತಲ್ಲಿ ಮಾಡ್ಕೋಬೇಕು. ಬಾಳೆಹಣ್ಣಿಂದ, ಬಾಳೆ ಗಿಡದಿಂದ ಬಾಳೆಹಣ್ಣು, ಬಾಳೆಹಣ್ಣು ಹೂವು, ಅದು ಹೂವನೂ ಇದ್ದರೆ ಅದರಲ್ಲೂ ಪಲ್ಯ ಮಾಡಿ ತಿಂತಾರೆ. ಬಾಳೆ ದಿಂಡಿಂದ ಪಲ್ಯ ಮಾಡಿ ತಿಂತಾರೆ. ಆಮೇಲೆ ಬಾಳೆ ದಿಂಡು ಮಿಕ್ಕಿರುತ್ತಲ್ಲ ಕೆಳಗೆ, ಅದರಲ್ಲಿ ಈ ಥರ ನೀರು ತೊಗೊಂಡು ಕುಡಿತಾರೆ. ಸೊ ಇಟ್ ಇಸ್ ಅಡಿಯಿಂದ ಮುಡಿಯವರೆಗೂ ಯೂಸ್ ಮಾಡ್ಬೋದು ಎಲ್ಲದರಲ್ಲೂ. ಬಾಳೆಹಣ್ಣಿಂದ ಹಿಡಿದು ಬುಡದವರೆಗೂ, ಬಾಳೆ ಎಲೆ, ಬಾಳೆಹಣ್ಣು, ಬಾಳೆಕಾಯಿ, ಬಾಳೆ ದಿಂಡು, ಬಾಳೆ ಜ್ಯೂಸು, ಬಾಳೆ ಸ್ಟೆಮ್ ಜ್ಯೂಸ್. ಗೆಡ್ಡೆ ಎಲ್ಲಿ ಸಿಗುತ್ತೆ ನಿಮಗೆ? ಬುಡದಲ್ಲಿ. ಬುಡದಲ್ಲಿರೋದನ್ನ ಏನು ಯೂಸ್ ಮಾಡ್ತೀರಾ? ಏನಕ್ಕೆ ಯೂಸ್ ಮಾಡ್ತೀರಾ? ಅದು ಆಲ್ರೆಡಿ ಇಲ್ಲಿ ಮರಿ ಹಾಕಿದೆಯಲ್ಲ, ಅದೆಲ್ಲ ಹೋಗುತ್ತೆ ಅಲ್ಲಿಗೆ. ಒಂದು ಗ್ಲಾಸ್ ಅಂದರೆ ಒಂದು ಗ್ಲಾಸ್ವರೆಗೂ ಹಾಕಿ ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ. ಇದು ಕೆಲವರು ನಾನು ನೋಡಿರೋ ಹಂಗೆ ಇದಕ್ಕೆ ಕಲ್ಸಕ್ಕರೆ, ಜೀರಿಗೆ, ಮೆಣಸು ಇದೆಲ್ಲ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ಸೊ ದಟ್ ನೆಕ್ಸ್ಟ್ ಡೇವರೆಗೂ ಹಾಗೇ ಇರುತ್ತೆ. ಸಾಕ ನಿಮಗಷ್ಟು?